ದೈವದತ್ತವಾದ ಮನೆ ಅಂತಕ್ಕಂಥದ್ದು ಮತ್ತು ದೈವದತ್ತವಾದ ಮಗು ಹುಟ್ಟಬೇಕು, ಎಲ್ರಿಗೂ ಆಸೆ. ಆದರೆ ಆ ರೀತಿ ಮಗು ಹುಟ್ಟಲಿಕ್ಕೆ, ಮಗು ಅಂದರೆ ಒಂದೇ ಅಲ್ಲ, ಮನೆಯಲ್ಲಿ ಹುಟ್ಟೋ ಮಕ್ಕಳು ಯಾರೇ ಆಗಲಿ ಅಲ್ವಾ, ಆ ಮಗು ದೈವದತ್ತವಾಗಿರಬೇಕು ಅಂತ ಎಲ್ರಿಗೂ ಆಸೆ ಇರುತ್ತೆ. ಹಾಗಾದರೆ ನಾವೇನು ಮಾಡಬೇಕಿತ್ತು? ಇದೊಂದು ರೀತಿ ಆಶ್ಚರ್ಯಕವಾದ ವಿಚಾರ ಕೇಳಿದ್ರೆ, ತುಂಬ ವಿಶೇಷವಾದ ವಿಚಾರ ಇದು. ದೈವದತ್ತವಾದ ಮಗು ಹುಟ್ಟಬೇಕಾದ್ರೆ ಮನೆಯಲ್ಲಿ ದೈವದತ್ತವಾದ ಭಾಗ ಯಾವುದಿರಬೇಕು ಅನ್ನೋ ತಿಳ್ಕೊಬೇಕು ಫಸ್ಟು. ಅದು ಇವಾಗ ನಾನು ಹೇಳ್ತಕ್ಕಂಥ ವಿಷಯ. ಸ್ವಲ್ಪ ಆದಷ್ಟು ಮಟ್ಟಕ್ಕೂ ಇದನ್ನು ಭಕ್ತಿಪೂರ್ವಕವಾಗಿ ಅರ್ಥ ಮಾಡ್ಕೋಬೇಕು. ನಾವು ಸಾಮಾನ್ಯವಾಗಿ ಮನೆ ಕಟ್ಟಿದ್ರೆ ಮಾಸ್ಟರ್ ಬೆಡ್ರೂಮ್ ಎಲ್ಲಿರಬೇಕು ಅಂದರೆ ಸೌತ್ ವೆಸ್ಟಲ್ಲಿ ಇರಬೇಕು, ಇದು ವಾಸ್ತು ಪ್ರಕಾರ ಅಂತ ಅಂತಿದ್ದಾರೆ. ವಾಸ್ತು ಪ್ರಕಾರ ಸರಿ ಸ್ವಾಮಿ, ಅಲ್ಲಿ ಮಲಗಬೇಕಾದವ್ರು ಯಾರು? ಮಕ್ಕಳಾಗಬೇಕಾದವ್ರ, ಮಕ್ಕಳಾಗಿರೋರ, ಯಾರು ಮಲಗಬೇಕು ಅಂತ ಗೊತ್ತಾಗಬೇಕಲ್ಲ. ಅದೆಲ್ಲ ಇಲ್ಲ. ಮಾಸ್ಟರ್ ಬೆಡ್ರೂಮ್ ಎಲ್ಲಿರಬೇಕು? ಸೌತ್ ವೆಸ್ಟಲ್ಲಿದ್ದರೆ ಅದು ವಾಸ್ತು ಪ್ರಕಾರ ಅಂತ ಹೇಳುವಂತಹ ಬುದ್ಧಿವಂತರುಗಳಿಗೆ ಇವತ್ತೊಂಚೂರು ಉತ್ತರ ಕೊಡೋಣ. ಇದು ತುಂಬ ಬುದ್ಧಿವಂತರಿದ್ದಾರೆ ಈ ಥರ. ಆದರೆ ಅಲ್ಲಿರ್ತಕ್ಕಂತಹ ರೂಮು ಮದುವೆಯಾದವರು ಮಲ್ಕೋಬೇಕು, ಮದುವೆ ಆಗದೇ ಇರೋರು ಮಲ್ಕೋಬೇಕು. ಹಲವಾರು ರೀತಿ ಚರ್ಚೆನಲ್ಲೇ ಇದೆ ಇದು. ಅಲ್ಲಿ ಯಾರು ಮಲ್ಕೋಬೇಕು, ಇಲ್ಲಿ ಯಾರು ಮಲ್ಕೋಬೇಕು, ಅಲ್ಲಿ ಮಲ್ಕೊಂಡ್ರೆ ಒಳ್ಳೆಯದಾ, ಇಲ್ಲಿ ಮಲ್ಕೊಂಡ್ರೆ ಒಳ್ಳೆಯದಾ, ಇದು ಹಾಗೆ ಉಳ್ಕೊಂಡಿದೆ ಚರ್ಚೆಯಲ್ಲಿ. ಅದನ್ನು ಇವತ್ತು ಎಂಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇದಕ್ಕೆ ಪ್ರಯತ್ನಪೂರ್ವಕವಾಗಿ ಹೊಸದಾಗಿ ಮದುವೆ ಆದಂತಹ ನವ ದಂಪತಿಗಳಿಗೆ ಮಾಸ್ಟರ್ ಬೆಡ್ರೂಮ್ ಯಾವ ಕಾರಣಕ್ಕೂ ಮಲಗಬಾರದು. ಹೊಸ ದಂಪತಿಗಳು ಅಂದರೆ ಮದುವೆ ಆದ ಮೇಲೆ ಮಗು ಅವಶ್ಯಕತೆ ಇರುತ್ತಲ್ಲ, ಅವರಿಗೆ ಮಾಸ್ಟರ್ ಬೆಡ್ರೂಮಲ್ಲಿ ಹೋಗಿ ಮಲಗಿದರೆ, ಅಲ್ಲಿ ಕನ್ಸೀವ್ ಆಗ್ತಕ್ಕಂಥ ಮಟ್ಟಕ್ಕಾದರೆ ಹುಚ್ಚು ಮುಂಡೆದೇ ಹುಟ್ಟೋದು. ಈಗ ಎಲ್ಲರೂ ಹೇಳ್ತಾರಲ್ಲ ಸ್ವಾಮಿ, ಅವ್ರನ್ನೆಲ್ಲ ಕರೆದು ಕೇಳಬೇಕಲ್ಲ ನಾವು. ಅವ್ರು ಹೇಳ್ತಾವ್ರೆ ಮಾಸ್ಟರ್ ಬೆಡ್ರೂಮ್ ಸರಿ ಅಂತ. ಆದರೆ ಅಲ್ಲಿ ಕನ್ಸೀವ್ ಆಗ್ತಕ್ಕಂಥ ಸಂದರ್ಭದಲ್ಲಿ ತಲೆ ಕೆಟ್ಟದ್ದು ಹೆಂಗೆ ಹುಟ್ಟುತ್ತೆ ಮಗು ಅಂದರೆ ಅದನ್ನು ಸರಿ ಮಾಡೋಕ್ಕೆ ಆಗಲ್ಲ. ಮತ್ತೆಲ್ಲಿ ಮಲ್ಕೋಬೇಕಿತ್ತು? ಇದಕ್ಕೆ 3 ವಿಧಾನ ಇದೆ. ಮಾಸ್ಟರ್ ಬೆಡ್ರೂಮಲ್ಲಿ ಮಲಗೋದು, ಎಲ್ಲ ಆಯಿತು ನಮ್ಮದು, ಮಕ್ಕಳು ಮೊಮ್ಮಕ್ಕಳು ಎಲ್ಲ ಆಯಿತು ಅನ್ನೋರು ಮಲ್ಕೋಬೇಕಲ್ಲಿ. ಅದನ್ನು ಏನೆಲ್ಲ ಮುಗೀತು ನಮ್ಮದೇನು ಅಂತಾರಲ್ಲಮ್ಮ, ಅವ್ರಿಗೆ ಜಾಗ ಅದು. ಮುಂದೆ ಬಾಳಬೇಕು, ಬದುಕಬೇಕು, ಮಗು ಆಗಬೇಕು, ಎಣ್ಣೆ ಆಗಬೇಕು, ಗಂಡೆ ಆಗಬೇಕು, ನೋಡೋಕ್ಕೆ ಚೆನ್ನಾಗಿರಬೇಕು, ಸೈನ್ಸಿಸ್ಟ್ ಮಗು ಬೇಕು, ಇದೆಲ್ಲ ಕೇಳೋರು ಮಾಸ್ಟರ್ ಬೆಡ್ರೂಮಲ್ಲಿ ಮಲಗಿದ್ರೆ ಅದು ನಿಮ್ಮ ಹಣೆ ಬರ. ಎಲ್ಲಿ ಮಲಗಬೇಕು ಅಂತಕ್ಕಂಥ ವಿಚಾರ. ಬಾತ್ರೂಮ್ ಮಾಡ್ತಾರೆ, ವಾಯುವ್ಯ ಮೂಲೆ ಅಂತ ಹೇಳ್ತಾರೆ ಅದಕ್ಕೆ. ಬಾತ್ರೂಮ್ ಮಾಡೋ ಜಾಗ ಈ ವಾಸ್ತು ಅಂತಕ್ಕಂಥ ಈ ಹುಚ್ಚು ರೋಗದಲ್ಲಿ ಮೂಲೆಗಳನ್ನ ವಿಂಗಡಿಸಿ ಮಾಡಿ ಫಿಕ್ಸ್ ಮಾಡಿಬಿಟ್ಟಿದ್ದಾರೆ. ಪುಸ್ತಕ ಬರೆಯೋರು ಹಂಗೆ ಬರಿತಾ ಇರೋದು, ಮನೆ ಕಟ್ಟೋರು ಅದನ್ನು ನೋಡ್ಕೊಂಡು ಹಂಗೆ ಕಟ್ತಾ ಇರೋದು. ವಾಯುವ್ಯದಲ್ಲಿ ಬಾತ್ರೂಮ್ ಇರಬೇಕು ಅಂತಕ್ಕಂಥ ವಿಚಾರ ಗೊತ್ತು. ಆದರೆ ಆ ರೀತಿಯಾಗಿ ಕಟ್ಟಿರ್ತಕ್ಕಂಥದ್ದು ವಾಯುವ್ಯದಲ್ಲಿ ಬಾತ್ರೂಮ್ ಇರ್ತಕ್ಕಂಥ ತಪ್ಪು ಅಂತ ದಯವಿಟ್ಟು ಯಾರು ತಪ್ಪಾಗಿ ತಿಳ್ಕೊಂಬಿಟ್ಟಿರ. ಕಾರಣ ಇಷ್ಟೇ, ಮನೆಯನ್ನು ಕಟ್ಟಬೇಕಾದ್ರೆ ಕೆಲವು ತಲಹಟೆ ಪ್ರಶ್ನೆ ಹಾಕ್ತಾರೆ. ಏನು, ನಮಗೆ ರೂಮ್ ಸ್ವಲ್ಪ ಚಿಕ್ಕದಿರಬೇಕು, ಬಾತ್ರೂಮ್ ಸ್ವಲ್ಪ ವಿಶಾಲ ಇರಬೇಕು, ಮಲಗೋ ರೂಮ್ ಸ್ವಲ್ಪ, ಇಲ್ಲಿ ಮನೆ ಹಾಳಾಗ್ತಾ ಇದೆ, ಹಾಳಾಗೋಗುತ್ತೆ. ಯಾಕೆ ಅಂದರೆ ಅವ್ರ ಪ್ಲ್ಯಾನ್ ಉಪಯೋಗಿಸಿದಾಗ ವಾಯು ಮೂಲೆ ಏನಾಗುತ್ತೆ, ಬಾತ್ರೂಮ್ ಆಗಿ ಆಗಿಬಿಡುತ್ತೆ. ಆಗ ಆ ಸಂದರ್ಭದಲ್ಲಿ ಅಲ್ಲಿರಬೇಕಾದ ಲೆಕ್ಕದಲ್ಲಿ ಬಾತ್ರೂಮು ಜೊತೆಗೆ ಬೆಡ್ರೂಮು, ಮಕ್ಕಳಾಗಬೇಕಾದವರು ಮಲಗಬೇಕಾದ್ರೆ ಆ ಜಾಗದಲ್ಲಿ ಮಲಗಬೇಕು. ಬಾತ್ರೂಮು ಪ್ಲಸ್ ಮಲಗೋ ರೂಮು ಎರಡು ಜೊತೆಯಲ್ಲಿರ್ತಕ್ಕಂಥದ್ದು, ಸ್ವಲ್ಪ ಮಧ್ಯೆ ಗ್ಯಾಪ್ ಕೊಡೋದು ಅದು ಅವ್ರವ್ರ ವೈಯಕ್ತಿಕವಾದ ವಿಷಯ. ಈಗ ಅದೇ ರೀತಿ ಬೆಡ್ರೂಮು ಕೂಡ ಅಂಟ್ಕೊಂಡಿರಬಾರ್ದು, ಅದು ಗ್ಯಾಪ್ ಇರಬೇಕು. ಎಲ್ಲ ಅಂಟ್ಕೊಂಡೇ ಕಟ್ಟೋದು. ಬೆಡ್ರೂಮು ಯಾವುದೇ ಕಾರಣಕ್ಕೂ ಕ್ರಾಸ್ ಆಗಿರಲ್ಲ, ಅಂದರೆ ಜಾಗ ಬಿಟ್ಟಿರಲ್ಲ, ಅಂಟ್ಕೊಂಡಂಗೆ ಕಟ್ಟೋದು. ಜಾಗ ಚಿಕ್ಕದು, ಅವೆಲ್ಲ ರೂಮ್ ದೊಡ್ಡಬೇಕಲ್ಲ, ತೊಗೊಂಡೋಗಿ ಕಚ್ಚಿಸ್ಬಿಡ್ತಾರೆ. ಯಾವುದೇ ಮನೆಯಲ್ಲಿ ಯಾವುದೇ ಕಟ್ಟರು ತೊಗೊಂಡೋಗಿ ಗೋಡೆ ಕಚ್ಚಿಸೋದೇ ನಮ್ಮ ಅಭ್ಯಾಸ. ಕಾರಣ ಒಂದಡಿ ಸ್ವಲ್ಪ ಜಾಸ್ತಿ ಆಗಲಿ. ಆದರೂ ಮಾಡ್ತಿರೋದೆಲ್ಲ ಬರೀ ತಪ್ಪೆ. ಪ್ಲ್ಯಾನ್ ಹಾಕಿರ್ತಾರೆ, ಕೇಳಿರ್ತಾರೆ, ಶಾಸ್ತ್ರ ಕೇಳಿರ್ತಾರೆ, ತನ್ನ ಬುದ್ಧಿ ಬಳಸಿ ಯಾವುದೂ ಇಲ್ದಂಗೆ ಮಾಡಿದಂಗೆ ಮನೆ ಅಧ್ವಾನ ಮಾಡ್ಕೊಂಡಿರ್ತಾರೆ. ವಾಯುದಲ್ಲಿ ಮಲಗೋದ್ರಿಂದ ಭಗವಂತ ವಾಸ ಮಾಡುವಂಥ ಜಾಗ ಅದು. ಅಲ್ಲಿ ಒಳ್ಳೆಯ ಸಂತಾನ ಪಡೆಯುವುದಕ್ಕೆ ವಾಯುದಲ್ಲಿ ಮಲಗಬೇಕು. ನವದಂಪತಿಗಳು ತುಂಬ ಒಳ್ಳೆಯದು. ಮದುವೆಯಾಗೋ ಹೆಣ್ಣುಮಕ್ಕಳು, ಮಗುವಾಗೋ ದಂಪತಿಗಳು ವಾಯುದಲ್ಲಿ ಮಲಗಿದ್ರೆ ಬೇಗ ಮದುವೆ ಆಗತ್ತೆ, ಒಳ್ಳೆ ಸಂತಾನ ಬರುತ್ತೆ. ಇದಿಲ್ವೇ, ಪುಸ್ತಕದಲ್ಲಿ ಪ್ರಿಂಟ್ ಆಗಿಲ್ವೇ? ಹಾಗಿದ್ದ ಮೇಲೆ ಅದು ಇನ್ನೊಂದು ಸ್ವಲ್ಪ ಮುಂದಕ್ಕೆ ಹೋದರೆ, ಪಕ್ಕ ಕನ್ಸೀವ್ ಅಂತ ಗೊತ್ತಾದ ಮೇಲೆ 3 ತಿಂಗಳು 4ನೇ ತಿಂಗಳಿಗೆ ಅಲ್ಲಿ ದಾಂಪತ್ಯ ಅಂತಕ್ಕಂಥದ್ದು ಶಿಫ್ಟ್ ಆಗಬೇಕು.
4 ತಿಂಗಳಾದಮೇಲೆ ಕನ್ಸೀವ್ ಅಂತ ಗೊತ್ತಾಯ್ತಲ್ಲ, ಅಲ್ಲಿಂದ ಈಶಾನ್ಯ, ವಾಯುವ್ಯ ಈಶಾನ್ಯ ಎರಡೂ ಒಂದೇ ಲೆಕ್ಕ. ಅಲ್ಲಿ ಯಾಕೆ ಅಂದರೆ 4 ತಿಂಗಳು ಆದಮೇಲೆ ದಾಂಪತ್ಯ ಅಂತಕ್ಕಂಥದ್ದು ಯಾವ ಕಾರಣಕ್ಕೂ ನಿಷೇಧ. ಏನಿದ್ರು ಆ ತಾಯಿ ಆ ಮಗುವನ್ನು ರಕ್ಷಣೆ ಮಾಡ್ತಕ್ಕಂಥದ್ದು, ಖುಷಿಯಾಗಿರ್ತಕ್ಕಂಥದ್ದು, ಈ ರೀತಿಯಾಗಿರ್ತಕ್ಕಂಥದ್ದು. ಇದು ಕೇಳಬೇಕಂದ್ರೆ ದಾಂಪತ್ಯ ಯಾವುದೇ ಕಾರಣಕ್ಕೂ ನಾಟ್ ಅಲೌಡ್ 4 ತಿಂಗಳಾದಮೇಲೆ, ಕರೆಕ್ಟ್ ಧರ್ಮ ಪ್ರಕಾರ ಮಗು ಮಾಡ್ಕೋಬೇಕಂದ್ರೆ.